ಗೋಟ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ, ನಾನು ಗೊರ್ಸನ್ನು ಕಟ್ ಮಾಡ್ತಾ ಇದ್ದೀನಿ ನಮ್ಮ ಮೇಕೆಗಳಿಗೆ. ಯಾಕಂದರೆ ಮನೆಯಲ್ಲಿ ಕಟ್ಟಿ ಹಾಕುವಂಥ ಮೇಕೆಗಳಿಗೆ ಗೊರ್ಸು ಬೆಳೀತಾ ಇರ್ತದೆ, ನಾವು ಹೊರಗೆ ಬಿಡೋದಿಲ್ಲ. ಅದರಿಂದ ಗೊರ್ಸು ಬೆಳೀತಾ ಇರ್ತದೆ, ಸವಿತಾ ಇರೋದಿಲ್ಲ. ಈಗ 3 ತಿಂಗಳಿಗೊಮ್ಮೆ ನಾವು ಈ ರೀತಿ ಗೊರ್ಸನ್ನು ಕಟ್ ಮಾಡಿ ಕ್ಲೀನ್ ಮಾಡ್ಕೋತಾ ಇದ್ದರೆ ಅವಕ್ಕೆ ನಿಂತ್ಕೊಳ್ಳೋಂಥ ಪೊಸಿಷನ್ಗೆ ಒಂದು ಗುಡ್ ಫೀಲ್ ಆಗುತ್ತೆ. ಮತ್ತು ಕಾಲುಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮತ್ತು ಕಟ್ ಹಾಕಿ ಮೇಯಿಸೋದ್ರಿಂದ ಗೊರ್ಸು ಚೆನ್ನಾಗಿ ಬೆಳೆದು ಒಳಗೆ ಏನಾದರೂ ಈ ಕೀಡಿ ಹಾಕುವಂಥದ್ದು ನೊಣಗಳು ಆ ಥರ ಏನಾರು ಆಯಿತು ಅಂದರೆ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಬರೋವಂಥ ಚಾನ್ಸಸ್ ಇರ್ತದೆ. ಕಾಲಕ್ಕೆ ತಕ್ಕಂಗೆ 3 ತಿಂಗಳಿಗೆ ಮಿನಿಮಮ್ 4 ತಿಂಗಳಿಗೊಮ್ಮೆನಾದ್ರೂ ನಾವು ಈ ರೀತಿ ಗೊರ್ಸನ್ನು ಕ್ಲೀನ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಅವುಗಳಿಗೆ ನಿಂತ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಕಾಲುಗಳು ಶೇಪ್ಗಳು ಯಾವುದೇ ರೀತಿ ಚೇಂಜ್ ಆಗೋಲ್ಲ ಮತ್ತು ಜಾರೋದಿಲ್ಲ. ಮ್ಯಾಟ್ ಮೇಲೆ ನಿಂತರೆ ಆವಾಗ ನೀಟಾಗಿ ಕಟ್ ಮಾಡಿಕೊಂಡು ಜಾರಲ್ಲ. ಆದರೆ ಗೊರ್ಸು ಬೆಳೀತು ಅಂದರೆ ಮ್ಯಾಟ್ ಮೇಲಿದ್ದರೂ ಕೂಡ ಸ್ವಲ್ಪ ಸ್ಲಿಪ್ ಆಗುವಂಥದ್ದು ಅವಕಾಶ ಇರುತ್ತೆ. ಅದರಿಂದಾಗಿ ಆವಾಗ ಗೊರ್ಸನ್ನು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ನಮ್ಮ ಮೇಕೆಗಳ ಆರೋಗ್ಯನೂ ಕೂಡ ಚೆನ್ನಾಗಿ ನೋಡ್ಕೊಳ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.